ಮಕರ ಸಂಕ್ರಾಂತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದು. ಈ ಹಬ್ಬವು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನದಿಂದ ಸೂರ್ಯನು ಉತ್ತರಾಯಣಕ್ಕೆ ಪ್ರವೇಶಿಸುತ್ತಾನೆ ಎಂದು ನಂಬಲಾಗುತ್ತದೆ. ಉತ್ತರಾಯಣವು ಶುಭದ ಸಂಕೇತವಾಗಿದ್ದು, ಹೊಸ ಆರಂಭ, ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ. ಮಕರ ಸಂಕ್ರಾಂತಿ ಮುಖ್ಯವಾಗಿ ಬೆಳೆ ಹಬ್ಬವಾಗಿದೆ. ರೈತರು ತಮ್ಮ ಶ್ರಮದ ಫಲವಾಗಿ ಪಡೆದ ಬೆಳೆಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಇದು. ಹಸಿರು ಹೊಲಗಳು, ತುಂಬಿ ಹರಿಯುವ ಗದ್ದೆಗಳು ಮತ್ತು ಸಂತೋಷದಿಂದಿರುವ ರೈತರ ಮುಖಗಳಲ್ಲಿ ಹಬ್ಬದ ಉಲ್ಲಾಸವನ್ನು ಕಾಣಬಹುದು. ಈ ದಿನದ ವಿಶೇಷವೆಂದರೆ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಎಂಬ ಮಾತು ಸಂಕ್ರಾಂತಿಯ ಸಂದೇಶವನ್ನು ಹೇಳುತ್ತದೆ. ಎಳ್ಳು ಮತ್ತು ಬೆಲ್ಲವನ್ನು ಹಂಚಿಕೊಳ್ಳುವ ಮೂಲಕ ಸಿಹಿಯಾದ ಸಂಬಂಧಗಳು ಬೆಳೆಸಿಕೊಳ್ಳಬೇಕೆಂಬ ಸಂದೇಶ ಇದರಲ್ಲಿ ಅಡಗಿದೆ. ಮಕರ ಸಂಕ್ರಾಂತಿ ದಿನ ಗೋಪೂಜೆ ಕೂಡ ಮಹತ್ವದ್ದು. ಮನೆಗಳಲ್ಲಿ ಹಸುಗಳನ್ನು ಸ್ನಾನ ಮಾಡಿಸಿ, ಅಲಂಕರಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಹಸುಗಳು ರೈತರಿಗೆ ಜೀವನದ ಆಧಾರವಾಗಿರುವುದರಿಂದ ಅವುಗಳಿಗೆ ಗೌರವ ಸಲ್ಲಿಸುವ ಸಂಪ್ರದಾಯ ಇದೆ. ಈ ಹಬ್ಬದ ಮತ್ತೊಂದು ಆಕರ್ಷಣೆ ಎಂದರೆ ಗಾಳಿಪಟಗಳ ಹಬ್ಬ. ಆಕಾಶದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳು ಹಾರುತ್ತಾ, ಮಕ್ಕಳು ಮತ್ತು ಯುವಕರು ಉತ್ಸಾಹದಿಂದ ಸಂಭ್ರಮಿಸುತ್ತಾರೆ. ಗಾಳಿಪಟ ಹಾರಿಸುವುದು ಸಂತೋಷ, ಸ್ವಾತಂತ್ರ್ಯ ಮತ್ತು ಕನಸುಗಳ ಸಂಕೇತವಾಗಿದೆ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಮನೆಗಳ ಮುಂದೆ ಸುಂದರವಾದ ರಂಗೋಲಿ, ಒಳಗೆ ಸಕ್ಕರೆ ಅಚ್ಚು, ಎಳ್ಳು ಉಂಡೆ, ಕಡಲೆಕಾಯಿ ಮತ್ತು ಸಿಹಿ ಪದಾರ್ಥಗಳು ಸಿದ್ಧವಾಗುತ್ತವೆ. ಕುಟುಂಬದವರು ಒಟ್ಟಾಗಿ ಕೂಡಿ ಹಬ್ಬವನ್ನು ಆಚರಿಸುವುದು ಈ ದಿನದ ವಿಶೇಷ. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹಬ್ಬವನ್ನು ವಿಭಿನ್ನ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ತಮಿಳುನಾಡಿನಲ್ಲಿ ಇದನ್ನು ಪೊಂಗಲ್, ಪಂಜಾಬ್ನಲ್ಲಿ ಲೋಹ್ರಿ, ಗುಜರಾತ್ನಲ್ಲಿ ಉತ್ತರಾಯಣ ಎಂದು ಕರೆಯುತ್ತಾರೆ. ಹೆಸರೇನಾದರೂ ಇರಲಿ, ಹಬ್ಬದ ಅರ್ಥ ಒಂದೇ: ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವುದು. ಮಕರ ಸಂಕ್ರಾಂತಿ ನಮಗೆ ಶ್ರಮ, ಸಹನೆ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ಕಲಿಸುತ್ತದೆ. ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸಿ, ಸಕಾರಾತ್ಮಕ ಚಿಂತನೆಗಳೊಂದಿಗೆ ಮುಂದೆ ಸಾಗುವ ಸಂದೇಶವನ್ನು ಈ ಹಬ್ಬ ನೀಡುತ್ತದೆ. ಈ ಪವಿತ್ರ ದಿನದಲ್ಲಿ ಎಲ್ಲರೂ ಪರಸ್ಪರ ಪ್ರೀತಿ, ಶಾಂತಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.